ನೋಡಿ ನಿಮ್ಮ ಮಗ ಇವತ್ತು ಆರಾಮಾಗಿದ್ದಾನೆ, ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಬಿಲ್ ಇದು ಡೀಟೇಲು ಮತ್ತು ಸಿರಪ್ಸ್ ಸಮರಿನ ಕೊಟ್ಟಿದೆ, ತಗೊಳ್ಳಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನಾನು ಬಿಲ್ ಪೇ ಮಾಡಿ ಬರ್ತೀನಿ, ನೀವು ಇಲ್ಲೇ ಇರು. ಹಾಂ ಸರಿ ರೀ. ಕಂದಮ್ಮ ಹೋಗುಣ. ಲಕ್ಷ್ಮಿ ಯಾಕವಾ ಹುಡುಗನ ಎತ್ಕೊಂಡು ಆರಾಮದಾನಿಲ್ಲ? ಡಾಕ್ಟರ್ ಬಂದಿದ್ರ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಂತಂದಾರ. ಇವ್ರು ಬಿಲ್ ಕಟ್ ಬರ್ತೀನಿ ಅಂತ ಹೋಗ್ಯಾರ ಈಗ. ಹೌದನ್ವಾ? ಸರಿ ಹಂಗಾರೆ ನಾನು ಅರ್ಬಿ ಒಣಕಿನಿ, ಅವ್ನು ತಕೊಂಡು ಬರ್ತೀನಿ. ಆಮೇಲೆ ಖುಷಿಗೆ ಏನು ಎಲ್ಲ ಪ್ಯಾಕ್ ಮಾಡುವ. ಮತ್ತು ಗಾಡಿಯಾಗದು ಹೋಗಿ ದೂರ ಒಂದಾಗತ್ತೆ. ಕಟ್ಟಂಗೆ ಕಟ್ಕೋ, ನಾ ಎಲ್ಲ ಅರ್ಬಿ ಹಾಕೊಂತೀನಿ, ಆ ಹುಡುಗನ ಹಿಡ್ಕೋ. ಅವ ಅಪ್ಪಾಗ ಫೋನ್ ಹಚ್ಚಿ ಹೇಳ್ಬೇಕು ಅವ್ರ ಕಡೆ ರೊಕ್ಕ ಅದಾವ ಇಲ್ಲ. ಹೌದಾ? ಹೇಳ್ತೀನಿಂದರ್ ಹಂಗಾರ. ನೀ ರೆಡಿ ಆಗ, ನಾ ಬರ್ತೀನಿ ಹಂಗಾರ. ಫೋನ್ ಹಚ್ಚಿ ಮಾತಾಡಿ ಬರ್ತೀನಿ. ಲಕ್ಷ್ಮಿ, ಇನ್ಸೂರೆನ್ಸ್ ಕಾರ್ಡ ನಡೀತಿಲ್ಲ. ಇವರು ರೊಕ್ಕ ಕೊಡ್ರಿ, ಅವ್ರು ಇನ್ಸೂರೆನ್ಸ್ ಫೋನ್ ಹಚ್ಚಿದ್ದೆ. ಅವೇನಾಗತ್ತಾನಂದ್ರೆ ನೀವು ದುಡ್ಡು ಕಟ್ರಿ, ಆಮೇಲೆ ಕ್ಲೇಮ್ ಮಾಡಕ್ಕೆ ಬರುತ್ತಾ. ಈಗ ನಾವು ಕ್ಲೇಮ್ ಮಾಡಂಗಿಲ್ರಿ, ಅದು ನಮ್ದು ಇದ್ರಾಗ ಲಿಸ್ಟ್ ಇಲ್ಲಾಗಿಲ್ಲ ಅಂತ ಏನೇನೋ ಅನ್ನಕತ್ತಾನವ. ಹೌದಾ? ನಿಮ್ಮ ಕಡೆ ಅದಾವಿಲ್ರಿ ಈಗ? ಎಷ್ಟಾಯ್ತು ಬಿಲ್? 3 ದಿನಕ್ಕೆ 78 ಮಾಡ್ಯಾನವ. 78,000 ರೂಪಾಯಿ ಮಾಡ್ಯಾನ. ಹೌದಾ? ಅಷ್ಟಾಗೈತೆ? ಏನೇನೋ ಹಚ್ಬಿಟ್ಟನ್ ಲೆಕ್ಕ, ICUದಂತ ಅದು ಅಂತ. ಮತ್ತು ನಿಂಗೆ ಏನಾರು ಔಷಧಿ ಬೇಕಣ್ಣ, ತೊಗೊಂಡ್ ಬರ್ತೀನಿ. ಮತ್ತೆ ಇದ್ರಾಗ ಹೋಕ್ಕೋ ಎಲ್ಲ. ಬ್ಯಾಡ್ರಿ, ಎಲ್ಲ ಅವ್ರು ಕೊಟ್ಟಾರಲ್ಲ ಅದ ತಗೊಂತೀನಿ, ಅಷ್ಟ ಸಾಕು. ನೋಡು ಹುಡುಗ ಹೆಂಗದ ನೋಡ. ನಾನು ಇನ್ನೂ ಸ್ವಲ್ಪ ಫೋನ್ ಮಾಡ್ತೀನಿ, ಎಷ್ಟದ ಅಷ್ಟು ಕಟ್ತೀನಿ. ಈಗ ಅಷ್ಟು ನೋಡು, ಕ್ಲೇಮ್ ಆಗುತ್ತಂದ್ರೆ ಕ್ಲೇಮ್ ಮಾಡೋಣಂತ ಆಮೇಲೆ. ವಾ, ನಿಮ್ಮ ಅಪ್ಪ ಫೋನ್ ಹಚ್ಚಿದ್ಯಾ? ಅವು ಎತ್ತಲೇ ಇಲ್ಲ. ಮತ್ತೆ ನಿಮ್ಮ ತಮ್ಮ ಫೋನ್ ಹಚ್ಚಿದ್ಯಾ, ರೊಕ್ಕ ಇದ್ರೆ ಕಳಿಸೋ ಅಂತೆ, ತಗೊಂಡ್ ಬಾ ಅಂತೇಳಿ. ಅವರು ಬಡ್ಡಿ ಬಂಗಾರಮ್ಮ ಬಂದು ಕುಂತ್ಬಿಟ್ಟ ಅಂತ ಮನ್ಯಾಗ, ರೊಕ್ಕನ ಇಲ್ಲ ನಾಗತ್ತಾನ. ಹೌದಾ? ಹೋಗ್ಲಿ ಬಿಡವ, ನೋಡು ಇದನ್ನ ಎತ್ತಕೋ ಹುಡುಗನ. ಇವ್ರಿನ್ನ ಬಿಲ್ ಕಟ್ಟಕ್ ಹೋಗ್ಯಾರ, ಬಂದ ತಕ್ಷಣ ಹೋಗುಣ ಅಂತ. ಚಂದಂಗೆ ನೋಡ್ಕೊಳಕ್ ಹೇಳ. ಏನ? ಹೇಳ್ತೀನಿ. ಆಯ್ತು ತಗೋ, ನಾ ಮತ್ತೆ ಫೋನ್ ಮಾಡ್ತೀನಿ. ನಾ ಹೊರಗೆ ಊಟಕ್ಕೆ ಬಂದೀನಿ ಈಗ. ಹೌದಾ? ಮತ್ತ ಆಯ್ತು ತಗೋಪ್ಪ. ಹುಡುಗ ಬಾ ಸರ್ಗೆನ್ವಾ, ನೋಡಿದ್ರೆ ಬಾ ಬೇಜಾರಾಗತ್ತ. ಅದೇಂಗಾತ? ಏನವ ಅವಂಗ ಭಾಳ ತ್ರಾಸ ಆಗಿಬಿಟ್ಟೈತಿ ನೋಡು. ಲೂಸ್ ಮೋಷನ್ ಹತ್ತಾಗತೈತಿ, ಇವ್ರು ಗೊತ್ತಾಗಿಲ್ಲ, ಅದು ವೀಕ್ ಆಗಿಬಿಟ್ಟೈತಿ ಹುಡುಗ. ಹೌದನ? ಆಯ್ತು ತಗೋ, ನೋಡು. ನೀ ಬರ್ತೀಯನವಾ ನೋಡಕ್ಕ? ಮಗ, ನಂದ ಮಂಡಿ ಕಾಲು ನೋವು ಐತಿ, ನೀ ಎಲ್ಲ ಮುಗಿಸ್ಕೊಂಡು ಬಾರ. ಇಲ್ಲಿ ಮನೆಗೆ ಬಂದ್ಮೇಲೆ ಬರೋಣ, ಇಲ್ಲ ವಿಡಿಯೋ ಕಾಲ್ ಮಾಡು. ಸರಿವಾ. ಮತ್ತು ಇದು ನಿಂದು ಆಫೀಸಪ್ಪ? ಆಫೀಸು ನೋಡೋಣ, ಹೋಗೋ ರಜಾ ಹಾಕ್ತೀನಪ್ಪ. ಸರಿ ಸರಿ, ಇಡ್ಲ್ಯಾವ? ಏನು ಗೀತವ ಆಯ್ತಾ ಬಂದಿ? ಅಯ್ಯ, ಸ್ವಲ್ಪ ಕೆಲಸ ಇತ್ತಾ, ಮತ್ತು ಹಂಗೆ ಹೊಂಟಿದ್ನಿ. ನಿಮ್ಮ ಮನೆ ನೋಡಿಲ್ಲ ನೋಡಿ ನಾನು. ಆ ಮನೆ ಕಟ್ಸಾಕತ್ತೀವಲ್ಲ, ಅದಕ್ಕೆ ಇಲ್ಲಿ ಬಾಡಿಗೆ ಇದೀವಿ ಈಗ. ಹೌದನ? ಮತ್ತು ಸಸ್ತೆಯರೆಲ್ಲ ಎಲ್ಲ ಹೋದ್ರ? ಕೆಲ್ಸಕ್ಕೆ ಹೋಗ್ಯಾರ? ಒಬ್ಬಾಕಿ ಒಳಗದ ರೇಖಿ, ಸಣ್ಣಕ್ಕೆ ಕೆಲ್ಸಕ್ಕೆ ಹೋಗ್ಯಾ, ಮಗನೂ ಕೆಲ್ಸಕ್ಕೆ ಹೋಗ್ಯಾನ. ಬಾ ಚಲೋ ಆತು ಬಿಡು. ಅಯ್ಯ ಪಾಪ, ಇಕ್ಕಿದ್ ಕೇಳಿದೇನ ನಿಂಗ ಅಕ್ಕಂದು ಮಗಳದ? ಏನಾತ ಗೊತ್ತಿಲ್ಲ ನೋಡು. ಆಕಿನ ಮೊಮ್ಮಗ ದಾವಖಾನಿಗೆ ಹಾಕ್ಯಾರವ, ನಾಳೆ ನೋಡ್ಕೊಂಡು ಬರಕ್ಕೆ ಹೋಗ್ಬೇಕು ನಾನು. ಬರ್ತೀಯನ ಮತ್ತೆ? ಏನಿಲ್ವಾ, ಮನೆ ಒಂದು ಕಟ್ಸಾಕತ್ತಾರಲ್ಲ, ಮತ್ತು ಮನ್ಯಾಗ ಯಾರು ಇಲ್ಲೀಗ. ಬಂದ್ಮೇಲೆ ಇಲ್ಲೇ ಬಂದ್ಮೇಲೆ ಊರಾಗ ನೋಡ್ಕೊಂಡು ಬರ್ತೀನಿ ತಗೋ. ಆಯ್ತು ಸರಿ. ಅಲ್ಲವಾ ಇತ್ತಾಗ ಯಾಕೆ ಕರ್ಕೊಂಡು ಬಂದಿ? ವಾ, ನಾನು ಹಿರಿ ಸೊಸಿ ಕೇಳಿಲ್ಲಂದ್ರ ಮತ್ತೆ ಔಟ ಹಸ್ತಾಳಕ್ಕೆ, ಅದಕ್ಕೆ ಇತ್ತಾಗ ಕರ್ಕೊಂಡು ಬಂದೆ ನೋಡಿ ನಿಮ್ಮನ್ನ. ಅಯ್ಯ, ಇಬ್ರು ಇಲ್ಲೇ ಇದ್ರೇನ? ಚಲೋ ಆಯ್ತು ಬಿಡು. ನಾನು ನಿಮ್ಮನ್ನು ಮಾತಾಡ್ಸಕ್ಕಂತ ನಿಮ್ಮ ಮನೆಗೆ ಹೊಂಟಿದ್ದೆ, ನೀವ ದಾರ್ಯಾಗ ಸಿಕ್ಕಿರಿ. ಏನಾತ ಅಂತ ಸಮಾಚಾರ? ಏನು ದೊಡ್ಡದೇನಾತ? ವಾ, ನೀ ಹಿಂಗೆ ಬಂದಿದ್ದು ನೋಡಿ ನನಗೆ ಗಾಬರಿನ ಆತ. ಅಂಥದ್ದೇನಾಗೈತಿ? ಮೊದ್ಲ ಬಾದಿನ ಆತ. ಮತ್ತು ನಿನ್ನ ಗಂಡ ಆರಾಮದಾನ ಇಲ್ವತ್ತ? ನನ್ನ ಗಂಡ ಆರಾಮದಾನ ಬಿಡು. ಗೀತಿ ಗಂಡ ಇಲ್ಲಲ್ಲ, ಅದಕ್ಕೆ ಆರಾಮದಾನೋ. ಇಲ್ಲಾಂದ್ರೆ ಕುಡಿಸಿ ಅವ್ನ ಮಬ್ಬು ಗೇಡಿ ಮಾಡಿಡ್ತಿದ್ದ. ಯಾಕ ನನ್ನ ಗಂಡಗೆ ಬರ್ತೀನಿ ನೀನು? ಅದೇನೋ ಅಂತಾರ, ಕುಡಿಯೋರ್ಗೆ ಒಂದು ಕುಳಿನವ ಏನೋ ಅಂತಾರ ನೋಡು, ಹಂಗೆ ಆತಿದೆ. ನಿನ್ನ ಗಂಡ ಕುಡಿಯಾಕ ಮತ್ತು ನನ್ನ ಗಂಡನ ಸಾರ್ಕೊತಾನ, ಮತ್ತೆ ಈಗ ಬಂದಿಯೇನ? ಹೋಗ್ಲಿ ಬಿಡ್ರಿ, ಇಬ್ರು ಯಾಕೆ ಇಷ್ಟು ಜಗಳ ಮಾಡ್ತೀರಿ? ಅಂದಂಗ ನೀನು ಓಕೆನಾ? ನಿಂಗ ಅಕ್ಕನ ಮೊಮ್ಮಗ ಏನೋ ದಾಖಲೆಗದಾನಂತ. ಹೌದು ನೋಡೋಣ, ಅದನ್ನ ಕೇಳಕ್ಕೆ ಬರಾಗತ್ತಿದ್ದೆ. ನನ್ನ ಜೋಡಿ ಬರ್ತೀಯೇನ? ಅಲ್ಲವಾ, ಕತ್ಲಾತಂದ್ರೆ ನಂಗೆ ಕಣ್ಣ ಕಾಣಂಗಿಲ್ಲ, ನಿಂಗೂ ಗೊತ್ತಿಲ್ಲದೇನಿಲ್ಲ. ಸ್ವಲ್ಪ ಈಗ ಆರಾಮಾಗಿನಿ, ಮತ್ತು ಅದ್ರಾಗ ಹೆಂಗೈತೆ ಏನೋ, ಈಗ 2 ದಿನ ಸ್ವಲ್ಪ ಕಣ್ಣು ಕಾಣಕತ್ತಾವು ಅಂದ್ರೆ ಮಬ್ಬ ಐತಿ. ನನ್ನ ಗಂಡನ ಪೂರ್ತಿ ಕಾಣಕತ್ತಾವ, ಅದೊಂದು ಖುಷಿ ಐತಿ ನನಗೆ. ಅಲ್ಲ, ಬಿಗ್ ಬಾಸ್ ನೋಡಿದೇನ? ಕಾಣಂಗಿಲ್ಲ, ಕೇಳ್ತೇತಿ ಒಂದಿಟ್ಟು. ಅದಕ್ಕೆ ಬೆಳಿಗ್ಗೆ ನೋಡ್ತೀನಿ, ಬೆಳಿಗ್ಗೆ 12 ಗಂಟೆಗೆ ಹತ್ತತ್ತಲ್ಲ, ಅವಾಗ ನೋಡ್ತೀನಿ. ಆದ್ರೂ ಈ ಸಲ ಬಿಗ್ ಬಾಸ್ ಭಾರಿ ಐತಿ ಬಿಡು, ಒಂದರ್ಕಿನೂ ಒಂದು ಮಜಾ ಐತೆ. ಅಯ್ಯವ್ವ, ಅಶ್ವಿನಿ ಗೌಡ ಅವ್ರು ಏನು ಚಿರಾಡ್ತಾಳಕ್ಕಿ ಬಾಬಾ. ಬಟ್ ಆದ್ರೂ ಭಾರಿ ಮಾಡ್ತಾಳಕ್ಕಿ. ನಮ್ ಗಿಲ್ಲಿ ಹೆಂಗ್ ಮಾಡ್ತಾನೆ ನೋಡಿ ಇಲ್ಲ, ಹಂಗ ನಗ್ಸಿದ್ದೆ. ನಿನ್ನೆ ಕಾಲೇಜ್ ಇದ್ದಂತವ, ನನಗರ ನನ್ನ ಹಳೇ ಸ್ಕೂಲ್ ನೆನಪಾಗಿ ಬಿಡ್ತು ಭಾಳ. ಹೌದಾ? ನನ್ಗೆ ನೋಡಕ್ಕಾಗಿಲ್ಲ, ಬರೀ ಕೇಳಿಸ್ಕೊಂಡೆ. ತಮಾಷೆ ಮಾಡಾಕತ್ತಿದ್ರು, ಅವ್ರು ಏನಾರು ವಾದ ಮಾಡಾಕತ್ತಿದ್ರು, ಅದೆಲ್ಲ ಕೇಳಿಸ್ಕೊಂಡೆ, ನೋಡ್ಲಿಲ್ಲ ನಾನು. ಅಯ್ಯೋ ಹೌದನ? ಭಾರಿ ಇತ್ತು ಬಿಡು. ರಘುನ್ ಕಂಡ್ರೆ ನನಗರ ಇಷ್ಟು ಭಯ ಆಗತ್ತ ಅಂದ್ರೆ ಅಷ್ಟು ಭಯ ಆಗತ್ತೆ ನೋಡು. ಹೌದಾ? ಏನು ತಡ್ಸಿ ಅದನವ, ಭಾರಿ ಅದನ್ನೆಲ್ಲ ಜಿಮ್ ಮಾಡಿ.
ಹ್ಞೂ ಮಲ್ಲಮ್ಮ ನೀನು ನೋಡ್ತೀಯಾ ನಿನ್ ಸೊಸೆಯಾರು ನೋಡೇ ಬಿಡ್ತಾರ ನನ್ನ ಹಿರಿ ಸಸಿ ನೋಡ್ತಾಳ ಸಣ್ಣಕ್ಕೆ ನೋಡಂಗಿಲ್ಲ ಆಕಿ ಯಾರ ಹೆಸ್ರು ಎತ್ತಾರ ನಿದ್ದೆ ಬರಲ್ಲ ಅಂತಿರ್ತಾಳ ನಾ ಹಂಗ ನೋಡ್ತಿರ್ತೀನಿ ಅವ್ವ ನೀನು ಕಾಲೇಜಿದ್ದು ಏನು ಬಾರಿ ಇಟ್ಟಿದ್ರಲ್ಲ ಒಬ್ರಿಗೆ ಅದು ವಾದ ವಿವಾದಗಳು ಹಂಗ ನಡೆದಿದ್ದ ಮತ್ತ ನಿಂಗೆ ಯಾರು ಚಲೋ ಅನ್ಸಾಕತ್ತಾರ ಎಲ್ಲರೂ ಚಲೋ ಅನ್ಸಾಕತ್ತಾರ ಬಟ್ ಗಿಲ್ಲಿ ಸ್ವಲ್ಪ ಕಾಮಿಡಿ ಮಾಡ್ತಾನಲ್ಲ ಸ್ವಲ್ಪ ಮಜಾ ಬರಾಕತೈತಿ ಅಲ್ಲಿ ನಿಮ್ಮ ಅತ್ತಿ ಬಂದಾಳ ಅದು ಎಲ್ಲ ಮಾಡಿ ಅದನ್ನೇ ಹೋಗಿ ನೋಡ್ತಿ ಅಯ್ಯೋ ನಮ್ಮ ಅತ್ತಿ ಊರು ಉಂಟುಂಟ್ಲೆ ಅಡಿಗೆ ಮಾಡಿ ಮಂಗಿಸ್ತೀನಿ ಏನು ಮಾಡೋದು ನೋಡಂತೀನಿ ಬೈತಿರ್ತಾ ವಟ 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 ನನ್ನ ಕೆಲಸ ಮಾಡಲೇಬೇಕಲ್ಲ ಆಯ್ತು ಬಾ ನಾ ಏನು ಬರ್ತೀನಿ ಬರ್ತೀಯ ಇಲ್ಲ ಅಂತ ಹೇಳಿಲ್ಲಲ್ಲ ಹೇಳಿನಲ್ಲ ಬರಂಗಿಲ್ಲ ಅಂತ ಹೇಳಿ ನಾನು ಬರಲ್ವಾ ಇಲ್ಲೇ ಬಂದಾಗ ಹೋಗ್ತೀನಿ ಅಲ್ಲಿಗೇನು ಹೋಗಲ್ಲ ನಾನು ಒಬ್ಬಕ್ಕೇನು ಹೋಗ್ಲವ ಅಷ್ಟು ದೂರ ನಾನು ಬರ್ಲಿ ಅವ್ರು ಇಲ್ಲೇ ಬಂದ್ಮೇಲೆ ಹೋಗಿ ಬರ್ತೀನಿ ಹಂಗಾರ ಹಂಗಾರ ಏನಾರ ಇದ್ರ ಬಾ ಮನೆ ಕಡೆ ಆ ಮನೆ ಕಡೆ ಎಲ್ಲಿ ಬರೋದಾಗತ್ತೆ ನಮ್ಮ ಅತ್ತೆ ಒಂದು ಈಗ ನೋಡು ಒಗ್ಯಾಕ ಹೋಗ್ಬೇಕು ನಾನು ಹೊಲಕ್ಕೆ ಹೋಗ್ಲೋ ಏನು ಕೆರಿಗೆ ಹೋಗ್ಲೋ ಮಳೆ ಒಂದು ಹತ್ತಿ ಬಿಟ್ಟೈತಿ ಅರಿವುಗಳು ಒಣಗ್ತಿಲ್ಲ ನನಗರ ಸಾಕಾಗೈತೆ ನೋಡುವ ನಮ್ಮ ಸಸ್ಯಾರು ಏನೋ ತಂದಾರವ ಅದೇನೋ ಶಿಂಗ ಮಿಶಿಂಗ ಅಂತೇಳಿ ಅದ್ರ ಹಾಕ್ತಾರ ಅದೇನೋ ಗಡ್ರ ಮಾಡ್ತೈತೆ ಮಾಡಿ ಅಷ್ಟು ಅರಿವಿ ಹೊರಗೆ ತೆಗಿತೈತೆ ಇವ್ರು ತೆಗೆದು ನಾನು ಕೊಡ್ತಾರೆ ನಾ ಒಣಗಿ ಬರ್ತೀನಿ ಏನು ಸ್ವಚ್ಛ ಆಗುತ್ತೆ ಇವ್ವ ಅಷ್ಟು ಸ್ವಚ್ಛ ಆಗುತ್ತೆ ಬಟ್ ಅರಿವೆಲ್ಲ ಬಾ ಮುದ್ಯಕ್ಕವ ಅಯ್ಯ ಮಲ್ಲವ ಅದಕ್ಕೆ ವಾಷಿಂಗ್ ಮಷಿನ್ ಅಂತಾರ ಈ ಹೌದನು ನಾನು ನನ್ನ ಗಂಡಿಗೆ ತರಿಸ್ತೀನಿ ನಿಂದಿರು ಈ ಮಳೆಯಾಗ ಸಾಕಾಗೈತೆ ನೋಡು ಹೇಳುತ್ತಲೇ ಬಿಟ್ಟು ನೋಡು ಮಳೆ ರಾಯ್ ಬರೀ ಹೋಗುಣ್ ಲಗುಣ ನೀಗ ಹತ್ತಿದ ಬೇತಾಳ ತರ ಒಟ್ಟ ಬಿಡವಲ್ ನೋಡಿದ ಅಂತರು ಅರಿವಿಗಳು ಓದು ಅಲ್ಲಿ ನಾ ಜೋಳ ಒಣಾಕಿನಿ ಓದು ಯವ್ವ ನನ್ನ ಸಸಿ ಬಂದ್ಲಂದ್ರೆ ನನ್ನ ಹುರಿದು ಮುಕ್ತಾಳೇನು ನಡಿಯವ್ವ ನಡ್ರಿ ಅಮ್ಮರ ನೀವ್ಯಾಕೆ ಬರಕ್ ಹೋಗಿದ್ರಿ ನಾವು ಬರ್ತಿದ್ವಲ್ಲ ಅಲ್ಲ ನಿಮಗೆ ಸುಮ್ಮನೆ ಯಾಕೆ ತೊಂದ್ರೆ ಕೊಟ್ಟಂಗಾತ ಅಲ್ಲ ಲೋಪ ನಿನ್ ಮಗ ಅವತ್ತ ಕೊಡ್ತೀನಿ ಅಂತ ಹೇಳಿದ ಇನ್ನೂ ಆದ್ರೂ ಬಂದಿಲ್ಲ ರೊಕ್ಕ ಅದಕ್ಕೆ ಏನಾತಂತ ಕೇಳಕ್ ಬಂದಿನಿ ಬಡ್ಡಿ ಹೋದ್ ತಿಂಗಳು ಕೊಟ್ಟಾನ ಈ ತಿಂಗಳು ಕೊಟ್ಟ ಇಲ್ಲ ಅದು ಏನಾತಂದ್ರ ಮಗಳದೊಂದು ಡೆಲಿವರಿ ಒಂದ್ ಆತ ಮತ್ತ ಅಲ್ಲಿ ಖರ್ಚಾತು ಮಳಿನೂ ಗೊತ್ತಲ್ರಿ ಈ ಸಲ ಏನು ಮಳಿ ಬಂದು ಗೊಂಜಾಳ ಎಲ್ಲ ನೀರಾಗ ಸಿಕ್ಕಾಕೊಡೈತಿ ಒಂದಿಟ್ ಕೈಪಲ್ಲೆ ದುಡ್ಡು ಒಂದಿಟ್ ಬರ್ತೈತಿ ಮತ್ ಮನಿ ಖರ್ಚು ಆಗಕತ್ತು ಹಂಗಾಗಿ ಬಡ್ಡಿ ಕಟ್ಬಾ ಅಂತ ಹೇಳಿದ್ದೆ ಅದೇನೋ ಇದಕ್ ಪ್ಲಿಂಕ್ಲರ್ ಅಂತ ನೋಡ್ರಿ ಅದೇನೋ ಬಂತಂತ ಅದಕ್ಕೆ ಹಾಕಿದನ ನೀವೇನ್ ಇದನ್ ಮಾಡ್ಬೇಡ್ರಿ ಕೊಡ್ತೀನಿ ತಗೊಂಡ್ ಬರಕೋ ಅದಾವಳೊಳಗ ಸರಿಯಪ್ಪ ಆದ್ರೂ ನಿನ್ ಮಗ ಅಂತ ಸುಮ್ಬಿಟ್ಟಿನಿ ಬೇರೆ ಯಾರ ಮಗ ಆಗಿದ್ನಂದ್ರ ನಾನು ಇಷ್ಟಂತ್ಲೆ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತಿದ್ದೆ ನೋಡು ತಿಂಗಳ ಕರೆಕ್ಟಾಗಿ ಕಳ್ಸಣ್ಣ ಬರೀ ಬಡ್ಡಿ ಬರಾಕತೈತಿ ಅಸಲು ಬರವಲ್ದು ಅಸಲು ತೆಕ್ಕಿ ಕುಂತೈತಿ ಬಡ್ಡಿ ಐತ್ ನೋಡ್ರಿ ಇದು ಬಡ್ಡಿ ತಗೋರಿ ಆಮೇಲೆ ಅಸಲು ನಾಳೆಗೆ ಕೊಡ್ತೀನಿ ನೋಡಪ್ಪ ಬಡ್ಡಿ ಮಾತ್ರ ಕರೆಕ್ಟಾಗಿ ಬರ್ಬೇಕಾ ಕೊಡ್ತೀವೋ ಬಿಡ್ತೀವೋ ನಂಗೆ ಗೊತ್ತಿಲ್ಲ ಬಡ್ಡಿ ಬರ್ಲಿಕ್ಕ ನಾ ಮುಂದಿನ ವಾರದಿಂದ ಕೇಳಂಗೇ ಇಲ್ಲ ನೋಡು ಸರಿ ರೀ ಅಮ್ಮರ ನಾ ಕಳಿಸ್ತೀನಿ ತಗೋರಿ ಎನಿಸ್ಕೊರಿ ಯಾಕೆಲ್ಲ ಹರಿಯಂಗಿಲ್ಲ ನಾ ಎಲ್ಲ ಮನೆಗೆ ಹೋಗಿ ಎನಿಸ್ಕೊಂತೀನಿ ಏನಾರು ತಪ್ಪಿದ್ದ ಅಂದ್ರೆ ಕೇಳ್ತ ಸರಿ ರೀ ಅಮ್ಮರ ಅಲ್ಲೋ ಆಕಿಗೆ ಬಡ್ಡಿ ಕಟ್ಟಂತ ಇದೆಯಲ್ಲ ನೀ ಏನ್ ಮಾಡಿದ ಅಷ್ಟೆಲ್ಲ ರೊಕ್ಕ ಇಟ್ಕೊಂಡ ಅದು ನಾನು ಕಟ್ಬೇಕು ಅನ್ಕೊಂಡೆ ಅದು ಬೋರಿಂದ ರಿಪೇರಿ ಬಂತು ಅದಕ್ಕೆ ಹಾಕಿಬಿಟ್ಟೆ ಹಂಗಾಗಿ ಅದು ಕಟ್ಲಿಲ್ಲಪ್ಪ ಅಯ್ಯೋ ಹಿಂಗ ನೋಡ ಇನ್ನೊಮ್ಮೆ ಹಿಂಗ್ ಮಾಡಿದ ಅಂದ್ರೆ ಮೊದ್ಲ ಸರಿ ಇಲ್ಲ ಆಕಿದು ಮೊದ್ಲ ಅಲ್ಲಿ ತಗೋಬೇಡ ಅಂತೂ ಹೇಳಿದೆ ಇಲ್ಲ ಒಂದ್ ಕೆಲಸ ಮಾಡು ಅದು ಪಾಳ ಬಿದ್ದ ಮನಿ ಐತಲ್ಲ ಅದನ್ನ ಮಾರಿ ಆಕಿಗೆ ದುಡ್ಡು ಕೊಡು ಇಲ್ಲ ಅಂದ್ರೆ ಆಕಿ ಬಾಳ ತಲಿ ತಿಂತಾಳ ಬೇಡಪ್ಪ ಅದು ಊರಾಗೈತಿ ಮುಂದೆ ರೇಟ್ ಬರ್ತೈತಿ ನಾ ಎಲ್ಲ ಕೊಡ್ತೀನಿ ತಗೋ ಆಕಿಗೆ ಅಂತ ಅಕ್ಕ ಫೋನ್ ಹಚ್ಚಿದ್ಲ ಅವಾಗ್ಲೇ ಹೌದಾ ನಂಗೂ ಹಚ್ಚಿದ್ದೆ ನಾ ಎತ್ತಿಲ್ಲ ನೀ ಎತ್ತಿದ್ದೇನ ಇಲ್ಲಪ್ಪ ಅವ್ವ ಫೋನ್ ಹಚ್ಚಿದ್ಲು ಅಕ್ಕಂದೇನು ಎತ್ತಕ್ಕಾಗ್ಲಿಲ್ಲ ರೊಕ್ಕ ಅದಾವ ಅಂದ್ಕೆ ಇಲ್ಲ ನಾನು ಹಿಂಗೆ ಹೇಳಿದೆ ಬಡ್ಡಿ ಬಂಗಾರ ಬಂದು ಕುಂತಾಳ ಆಕಿಗೆ ಕೊಡಾಕಿಲ್ಲ ಈಗ ನೀವ ಹೆಂಗಾರ ಮಾಡ್ಕೊಂಡು ಬರ್ರಿ ಅಂತೇಳಿ ಅಯ್ಯೋ ಅಳಿಯಂದ್ರೆ ಏನ್ ಅನ್ಬಾರ್ದ ನಮ್ಮ ಮನ್ಯಾಗ ಕೂಸದು ನಡಿ ಹೋಗುಣು ಲಗುಣ ಬೇಡ ಈಗ ಬರ್ತಾರ ಅವ್ರು ಮತ್ತೇನಾರ ತಿನ್ನಕದು ರೆಡಿ ಮಾಡ ಬರ್ತಾಳಿಂದ್ರಿ ಈಗ ಬಂದ್ಮೇಲೆ ಮಾಡಿಸ್ತೀನಿ ನಂಗೆ ಎಲ್ಲಿ ಹೋಗಿದ್ವಾ ನೀನ ಅಪ್ಪ ಇಲ್ಲೇ ಹೊರಗೆ ಹೋಗಿದ್ದೆ ಅವ್ವ ಮತ್ತೆ ನಿಮ್ಮ ಅಕ್ಕ ಬರಕತ್ತಾರ ಡಿಸ್ಚಾರ್ಜ್ ಮಾಡಿ ನಿಮ್ಮ ಅವನ್ ಬರಕತ್ತಾರ ಏನಾರ ಅಡ್ಗೆ ಮಾಡುವ ಒಂದಿಟ್ಟ ಸರಿಪ್ಪ ನಿಮ್ ನಾಷ್ಟ ಮಾಡಿದ್ರೆ ನೀವು ಅವ್ವ ಇನ್ನೇ ಇಲ್ವಾ ಹಚ್ಕೊಡು ತಿಂದೋಕಿನಿ ಆಯ್ತಪ್ಪ ನೀನು ತಿಂತೀಯನ ನಾ ತಿಂದಿನಿ ನಾ ಹೊರಗೆ ಹೋಗ್ಬೇಕು ಬರ್ತೀನಿ ಅವಾಗ ಅಷ್ಟಿಟ್ಟಗೇನಪ್ಪ ಇಷ್ಟೊತ್ತನ ಬಡ್ಡಿ ಬಂಗಾರ ಬಂದು ಮುಖಕ್ಕೆ ಮಂಗಳಾರತಿ ಎದ್ದಿದ್ದು ಹೇಳಾರ್ದ ಮತ್ತೆ ಅಷ್ಟ ಕೊಂಡ ಮಾಡ್ಯಾನ್ಲ ಏನ್ ಮಾಡುದು ಎಲ್ಲ ತೆಲಿಗ್ ತಂದಿಟ್ಟಾನ ಏನಾರ ಒಂದಿಟ್ಟು ಹೇಳಿ ಮಾಡಿದ್ರ ಏನಾರ ಒಂದಿಟ್ಟು ಮಾಡ್ಬೋದಾಗಿತ್ತ ಏನು ಹೇಳಂಗಿಲ್ಲ ಒಂದ್ ಮಾತು ಕೇಳಂಗಿಲ್ಲ ಸಾಕಾಗಿಬಿಟ್ಟೈತಿ ಒಂದ್ ಸಲಾಗಿ ಏನೇನೋ ಮಾಡಾಕತ್ತೈತಿ ವಾ ಇವ್ದು ಆದ್ರೂ ಅಪ್ಪ ಬಾ ಖರ್ಚು ಬರಾಕತ್ತೈತಿ ನೋಡ್ರಿ ನೋಡ್ಕೊಂಡ್ ಮಾಡ್ರಿ ಯಾಕಂದ್ರ ನಾಳೆ ಸುಮ್ಮನೆ ಸಾಲ ಬಾಳಕ್ಕ ನೋಡು ನಾನು ಅದನ್ನ ಹೇಳಾಕತ್ತೀನಿ ಕೇಳವಲ್ ನೋಡವ ಬರಪ್ಪ ಊಟ ಮಾಡೋರಂತೆ ಆಂಟಿ ಸ್ವಲ್ಪ ಹಾಲಿದ್ರು ಕೊಡ್ರಿ ಹೌದಾ ಬಾ ಒಳ ಬಾ ಸೊಸಿಯೋ ಒಂದ್ ದಿವಸ ಹಾಲು ತಗೊಂಡ್ ಬಾವ ಒಂದ್ ಚರ್ಗಿ ಅತ್ತಿರಿ ನಾ ಕೆಲಸ ಮಾಡಾಕತ್ತೀನಿ ನೀವ ಒಳ ಬಂದ್ ತಗೊಂಡ್ ಹೋಗ್ಬರ್ರಿ ಹೌದನ ಆಯ್ತು ಏನ್ವಾ ನಿಮ್ಮ ಅವ್ ಬಂದನ ದಾಕಣಿಯಿಂದ ಅಯ್ಯೋ ಅತ್ತಿ ಆಂಟಿ ಏನ್ ಕೇಳ್ತಿರ್ ಬಿಡ್ರಿ ಇವತ್ತು ಬರ್ತೀನಿ ಅಂದಾರ ಏನ್ ಮಾಡ್ತಾರ ಗೊತ್ತಿಲ್ಲ ಅದಕ್ಕೆ ಮನ್ಯಾಗ ಹಾಲು ಇದ್ದಿದ್ದಿಲ್ಲ ಮತ್ತೆ ನಂಗೂ ಎಮ್ಮಿ ಕರೆಯಕ್ ಬರಲ್ಲಲ್ಲ ಅದಕ್ಕೆ ನಿಮ್ಮ ಕಡೆ ಇಸ್ಕೊಂಡು ಹೋದ್ರ ತಂದು ಬಂದೆ ಅವ ಬಂದ್ಮೇಲೆ ಅಲ್ಲ ಎಲ್ಲ ನಂಗೂ ಬರಂಗಿಲ್ಲ ಕರೆಯಕ
ಹೌದಾ ಎಲ್ಲಿ ಬಿಡ ನಾ ತಗೊಂಡ್ ಬರ್ತೀನಿ ಇಂದ್ರ ಇಲ್ಲೇ ಬಾ ಇಲ್ಲ ಒಳಗ್ ಬಿಡ ಆಂಟಿ ಇಲ್ಲೇ ಇರ್ತೀನಿ ತಗೊಂಡ್ ಬರ್ರಿ ಮಲಕ ಮಲಕ ಹಾಲ್ ತಗೊಂಡ್ ಬಾ ಹಾ ಆಂಟಿ ಈಗ ತಗೋ ಹೋಗ್ಯಾರ ನಿಂದ್ರಿ ಒಳಗ್ ಏನ್ವಾ ಬಂದ್ರನ ಅವ್ವಾರ ಆಂಟಿ ಇವತ್ ಬರ್ತಾರಂತ ಪಾಪು ಎಲ್ಲ ಆರಾಮೈತೆ ಅಂತ ಡಿಸ್ಚಾರ್ಜ್ ಮಾಡಾಕತ್ತಾರ ಅಯ್ಯ ಹೌದನ ಚಲೋ ಆತ್ ಬಿಡು ಮಲಕ ಹಾಲ್ ತಗೊಂಡ್ ಬಾರ ಒಲಗು ಚಾ ಕಿಟ್ಟಿನಿ ಬೀಗ್ರು ಬಂದಾರ ಮನಿಗೆ ಏ ಅಮ್ಲವ್ವ ಎಷ್ಟ ಅವಸರ ಮಾಡ್ತೀವ ಒಂದ್ ಇಡ್ರು ನಿಂದ್ರು ಒಂದಿಟ್ಟು ಏನಾಗಲ್ಲ ಆ ಬೀಗ್ರು ಕುಂದ್ರಿಸಿ ಅಡ್ಡಾಡೋದು ಅಂದ್ರೆ ಕಷ್ಟ ಆಗತ್ತೆ ಇವ ಬಾ ಲಗು ಹಾ ಬಂದೆ ತಗೋ ಹಾಲು ಇವತ್ ನಿಂಗೆ ಸ್ವಲ್ಪ ಕೊಡ್ತೀನಿ ನಾಳೆ ಕೊಡ್ತೀನಿ ನಿಂಗೇನ ಸರಿ ನಾ ಬರ್ತೀನಿ ಏ ಮಲವ ಹಂಗ್ ಮಾಡ್ಬೇಡ ಮನಿ ಬೀಗ ಬಂದಾರ ಅಯ್ಯ ಈಗ ನೋಡಿದಿಲ್ಲ ಈಗ ನಿಂಗ ಅವ್ನ ಮಗಳು ಬಂದು ತಗೊಂಡೋದ್ಲು ನೀನ ಕೊನೆದಾಕಿ ಅಂತೇಳಿ ಇಟ್ಟಿದ್ನೇವ ಮತ್ತೆ ಪಾಪ ಅಕ್ಕಿಗೆ ಅವ್ರ ಅವ್ವ ಇಲ್ಲ ಮತ್ತೆ ಎಮ್ಮಿ ಕರ್ಯಾಕ ಬರವಲ್ದಂತ ಅದಕ್ಕೆ ಕೊಟ್ಟೆ ಏ ಹೌದನ ಇರ್ಲಿ ಬಿಡು ಇವತ್ತಂದಿನ ಹೆಂಗ ಮಾಡ್ತೀನಿ ಬೀಗ್ರಿಗೆ ಆದ್ರೆ ಸಾಕು ಹಂಗ ಯಾರು ಬಂದಾರ ಬೀಗ್ರು ಅಯ್ಯೋ ನಮ್ಮ ಕಾಕನ ದೊಡ್ಡವನ ಮಗಳು ಬಂದಾಳ ಏ ಬಾ ಚಲೋ ಆತ್ ಬಿಡವ ಅದೇನ ಮೇಲೆ ಬಂದಾಳವಾ ಸಸಿ ಜಾಕ ಮಾಡಕ್ ಹೋಗ್ಯಾಳವಾ ಕುಂದಿರ್ಲ ಒಂದಿಟ್ಟು ಮಾತಾಡೋನು ಅಯ್ಯೋ ನಾನು ಬರ್ಬೇಕು ಮಾತಾಡಕ ಮತ್ ನಿನ್ನೆ ಬಿಗ್ ಬಾಸ್ ನೋಡಿದೇನೆ ಅನ್ಬಿಟ್ಟ ಬಿಗ್ ಬಾಸ್ ಬಗ್ಗೆ ಮಾತಾಡಕತ್ತಿರಲ್ಲ ನೀವು ಅದಕ್ಕ ಅಂದೆ ಗೀತಾ ಯಾಕೆ ಬರ್ಲಿಲ್ಲ ಇನ್ನಾದ್ರೂ ಈ ಬಿಗ್ ಬಾಸ್ ಅಂದ್ರೆ ಫಸ್ಟ್ ಓಡಿ ಬರಕ್ಕೆ ಆಕಿ ಆದ್ರೂ ಗಟ್ಟಿ ಬಿಡಕ್ಕಿ ಅತ್ತಿ ಎಲ್ಲ ಮಾಡಿ ಅವ್ರ ಅತ್ತಿ ಕಾಟ ಕೊಡೋದು ನೋಡಿದ್ರೆ ಆಕಿ ಯಾವಾಗ ನೋಡ್ತಾಳೋ ಏನು ನನಗರ ನೋಡಕ್ಕಾಗಲ್ಲ ಈಗ ನೋಡಿದ್ ನೋಡ್ ನಾ ಇಷ್ಟೊತ್ತನ ಯವ್ವ ನೀನ್ ಏನಾಗಿತ್ತು ನೋಡಿದೇನ ನೀನು ನೋಡ್ದೆ ಏ ಆದ್ರೂ ಸರಿ ಅಲ್ಲಿ ಬಿಡುವ ಅಶ್ವಿನಿ ಮೇಡಮ್ ಅದು ಯಾಕ ನಿಂಗೆ ಅಶ್ವಿನಿ ಕಂಡ್ರೆ ಆಗಲ್ಲ ಏನು ಹಂಗೇನಿಲ್ಲ ಬಿಡುವ ಆಕಿ ಮಾಡಕ ಒಮ್ಮೆ ಚಂದ ಮಾಡ್ತಾಳ ಆದ್ರೆ ಒಮ್ಮೆ ಏನಾನ ಅಂತಾಳವ ಆದ್ರೆ ನಮ್ ಗಿಲ್ಲಿ ಬಾಯಿ ಮಾಡ್ತಾ ನಗುತ್ತಾನ ಏನ್ ನಗಸ್ತಾನ ಆಟಕ್ಕೂ ಸೈ ಪಾಠಕ್ಕೂ ಸೈ ಜಗಳಕ್ಕೂ ಸೈ ಹೌದ್ ಬಿಡು ನೀನ್ ಮಾತ್ರ ಅವನ ಉಪ್ಪರ ಮೇಲೆ ಏಟ್ ಕುಂದಿರ್ಸ್ತಿ ಪಾಪ ನಿನ್ ರಕ್ಷಿತಾ ನಂಗಿ ಮ್ಯಾಲ ಹೋಗ್ಬಿಡ್ತು ಒಂದಿಟ್ಟು ಇದು ಇಲ್ಲ ಅವಕ್ಕ ರಾಶಿಕಾಕ ಹೌದ್ ಬಿಡ ಆಕಿ ರಾಶಿಕಾ ಹಂಗ್ ಮಾಡ್ಬಾರ್ದಾಗಿತ್ತು ಹೌದು ನನಗೂ ಪಾಪ ಅನಿಸ್ತ ರಕ್ಷಿತಾನ್ ಕಂಡ ಬಟ್ ಸೆಕೆಂಡ್ ಆಟಕ್ಕೆ ಹೆಂಗ ಜಿಗುರ್ ನಿಂತಂಗ ಏ ಚಂದ ಆಡ್ತಾಳ ಆಕಿ ಬಟ್ ನಿಮ್ ಗಿಲ್ಲಿ ಅದನ್ಲ ಲಾಸ್ಟ್ ಫೈನಲ್ ಆಕಿಗೆ ರಾಶಿಕಾಕ ಸಿಗ್ಬಾರ್ದು ಹೇಳಿ ಹೆಂಗ್ ಮಾಡಿದ್ನಲ್ಲ ಆದ್ರೂ ಆಕಿ ಆಡೋದಕ್ಕೆ ಚಲನ ಮಾಡ್ಯಾನ ಅನ್ಸತಿ ನೈವಾ ನಾನು ನೋಡ್ದೆ ಎಷ್ಟೊತ್ತನ ಡ್ರಾಮಾ ಎಲ್ಲ ಚಂದ ಮಾಡಿದ್ರ ಅದೆಲ್ಲ ಅದೇನೋ ಅಲ್ಲ ಟಿಕೆಟ್ ಅದು ಇದು ಫಿನಾಲೆ ಒಳಗೆ ಮಾಡ್ತಾರಲ್ಲ ಅದ್ರಾಗೂ ಅಶ್ವಿನಿನ ಕೈ ಎದ್ಕೊಂಡು ನಿಂತಾಳ ಪಾಪ ನಮ್ಗೆಲ್ಲಿ ಹುಚ್ಚಿನ ಮಾಡ್ಬಿಟ್ಟಾಳ ಅದ್ರಾಗ ನನಗೂ ಬೇಜಾರು ಅನಿಸ್ತು ರಿಯಲ್ ಆಗಿ ಹಿಂಗಾಗುತ್ತಾನ ಅನಿಸ್ಬಿಡ್ತು ನನ್ಗೆ ಇಕ್ಕಟ್ ನಾಟಕ ಅಣ್ಣ ಇದು ಅಂತ ಅನಿಸ್ತು ಬಿಡು ನೀ ಯಾಕೆ ಹೋಗ್ಕಳ ಆಕೆ ಹೋಗಂಗಿಲ್ಲ ತಗೋ ಬರೀ ಒದರಾಡೋದು ಜಗಳ ಮಾಡೋದು ಅಂದ ಆಗಂಗಿಲ್ಲ ಎಲ್ಲದ್ರಾಗೂ ಇರ್ಬೇಕು ಪಾಪ ಕಾವ್ಯನ್ ಜೊತೆ ಜಗಳ ಮಾಡಕತ್ತಾಳ ಇವತ್ತು ನಾನು ಅದೇ ಕಲರ್ಸ್ ಕನ್ನಡ ಇದು ಐತಲ್ಲ ಇನ್ಸ್ಟಾಗ್ರಾಮ್ ಬಂದಿತ್ತವ ಇವತ್ತು ಹಿಂಗ ನನ್ನ ಸಸಿ ತೋರಿಸಿದ್ಲು ನೋಡ್ರಿ ಇಲ್ಲಿ ನಿಮ್ಮ ಫ್ರೆಂಡ್ ಜಗಳ ಮಾಡಕತ್ತಾಳ ಅಂತೇಳಿ ನಾ ಯಾವ ಫ್ರೆಂಡ್ ಅಪ್ಪ ಅಂತ ನೋಡ್ತೀನಿ ಅಶ್ವಿನಿ ಗೌಡ ಮತ್ತೆ ಕಾವ್ಯ ಹೌದನ ಎದ್ರಾಗದು ನೀ ಇನ್ಸ್ಟಾದಾಗ ಇಲ್ಲನ ಇನ್ಸ್ಟಾನೇ ಇಲ್ಲ ಯಾಪ ಇನ್ಸ್ಟಾನೇ ಇಲ್ಲ ನನ್ನ ಫೋನ್ ಐತಲ್ಲ ಬಟನ್ ಅವ ತಗೋವ ಏನಾಗೈತೆ ನಿನ್ ಗಂಡು ನೋಡಿದ್ರೆ ಇಷ್ಟು ದುಡಿತಾನ ಗೊತ್ತಿಲ್ಲದ ಏನೈತವ ಆಗಿತ್ತವ ಕುಡಿತಾನ ಅಲ್ಲೇ ಹೋಗಿ ಬಿಟ್ಟು ಬರ್ತಾನ ದುಡಿತಾನ ಕುಡಿತಾನ ಎಲ್ಲ ಇಟ್ಟು ಬರ್ತಾನ ಅತ್ತಿರಿ ಬರ್ರಿ ಬಂದೆ ಮಲ್ಲಮ್ಮಕ್ಕ ಒಂದ್ ದಿವಸ ಹಾಲು ಇದ್ರು ಕೊಡವ ಒಂದ್ 2 ರೂಪಾಯಿದ್ದು ಗೀತಾ ಇಲ್ವಾ ಈಗ ಕೊಟ್ಟು ನೋಡು ಗೊತ್ತುಗೋ ನಾ 2 ರೂಪಾಯಿದ್ ಕೇಳ್ತೀನಿ ಅಂತೇಳಿ ನಿನ್ ಕಡೆ ಇರಂಗಿಲ್ಲ ಏನಿಲ್ಲ ಗೀತಾ ನೀ ಅಂದ್ರೆ ಕೊಡಂಗಿಲ್ಲ ನಾನು ಕೊಡ್ತಿದ್ದೆ ಈಗ ನೋಡಿ ಕೇಳ್ಬೇಕ್ರಿಕಿನ ಹೌದೌದು ಇಲ್ಲ ಈಕಿ ಬಂದಿದ್ಲ ನಿಂಗವನ್ ಮಗಳು ಆಕೇನ ಎಮ್ಮಿ ಕರೆಯಕ್ ಆಗೋಲ್ಲ ಅಂತೇಳಿ ಇಸ್ಕೊಂಡು ಹೋದ್ಲು ಹೌದಾ ನನ್ನನ್ ಕರೋದು ನಾ ಕರೋದು ಕೊಡ್ತಿದ್ನಲ್ಲ ಎಮ್ಮಿ ಹಾಲು ಹಂಗಾರ ಅವ್ರ ಮನೆಗೆ ಕರ್ಕೊಂಡು ತಗೊಂಡ್ ಹೋಗಿ ನೀನ ಇಷ್ಟ ಮಾಡ್ತೀನಿ ತಗೋ ಪುಕ್ಷಟೆ 2 ರೂಪಾಯಿ ಉಳಿತೈತಿ ಈ ಗೀತಿ ಬಿಟ್ಟಿ ಒಳಗ ಬರ್ತಾಳ ನೋಡು ಬಿಟ್ಟಿ ಒಳಗ ತಿಂತಾಳ ಬಿಟ್ಟಿ ಒಳಗ ಹೋಗ್ತಾಳ ನಿಜ ಬಿಡು ಆಯ್ತು ತಗೋ ಬರ್ತೀನಿ ಬರ್ತೀಯನವ ಇವತ್ತು ಸಾಯಂಕಾಲ ವಾಕಿಂಗ್ ಬರ್ತೀನಿ ಇವತ್ತು ಸಾಯಂಕಾಲ ಹೊರಗೆ ಹೋಗಕ್ಕ ಗೀತಿನ ಕರಿಬೇಕಿಲ್ಲ ಹಿಂಗ ಹೋಗಿದ್ಲ ಅಂದ್ರೆ ಎಲ್ಲಾರನ್ನೂ ಸೇರಿಸಿ ಕರ್ಕೊಂಡು ಹೋಗಿದ್ಲು ಆಕೆ 4 ದಿನ ಇಲ್ಲದಕ್ಕೆ ನನಗರ ಒಂಥರ ಅನಿಸಿಟ್ಟು ಇಲ್ಲಿ ತಗೋ ಸಂಜೆ ಒಂದು ಹೋಗೋಣ ತಗೋ ಬರ್ತೀನಿ ನಾನು ಬರ್ತೀನಿ ಕೇಳಿಸ್ಕೊಂಡಿನ್ ತಗೋ ಆಕಿನ್ ಕಿವಿಯಾರ ಏನ್ ಚುರುಕದ ಗೀತಿವು ಅಷ್ಟು ದೂರ ಹೋಗ್ಯಾಳ ಕಿವಿ ಕೇಳತ್ ನೋಡು ಪುಣೇವ ಆಕಿ ಕಿವಿಯಾಗ ಏನ್ ಇಟ್ಕೊಂಡಿರ್ತಾಳ ಎಲ್ಲ ಕೇಳ್ತೈತ್ ನೋಡು ಆಯ್ತು ಸರಿಯಾಗಿ ಆಮೇಲೆ ಅಮ್ಮಕ್ಕ ಬರ್ತೀನಿ ನೀವು ಬಿಗ್ ಬಾಸ್ ನೋಡ್ತೀರಿ ಹಂಗಾರ ನೋಡಿದ್ರೆ ಸ್ವಲ್ಪ ಕಮೆಂಟ್ ಮಾಡ್ರಿ ನೋಡು ನಾವು ನೋಡಕತ್ತೀವಿ ದಿನ ನಿಮಗೆ ಹೆಂಗ ಅನ್ಸುತ್ತೆ ಅಂತೇಳಿ ಹಲೋ ಸರ್ ಬನ್ನಿ ಕುತ್ಕೊ ಬನ್ನಿ ನಂಗೆ ಇವಾಗ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ನಿಮ್ಮ ಸೊಸೆನ ಕರೆಸ್ತೀರಾ ಸ್ವಲ್ಪ ಆಶಾ ಹಲೋ ಇನ್ಸ್ಪೆಕ್ಟರ್ ಏನು ಇತ್ತ ಬಂದ್ಬಿಟ್ಟಿದ್ದೀರಾ ಮನೆ ಕಡೆ ಏನಿಲ್ಲ ಅದೇ ನಿಮ್ದು ಅದು ಆಕ್ಸಿಡೆಂಟ್ ಆಗಿತ್ತಲ್ಲ ಅದ್ರದ್ದು ಎನ್ಕ್ವೈರಿಗೆ ಅಂತ ಬಂದಿದ್ದೆ ಹೌದಾ ಆಯ್ತಾಯ್ತು ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಅಷ್ಟೇನು ಸಿಕ್ಕಿಲ್ಲ ಸಿಕ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ ನಾನು ಇವಾಗ ಕಾಲೇಜ್ಗೆ ಹೋಗ್ಬೇಕು ಬರ್ತೀನಿ ಏನು ಸರ್ ನಿಮ್ಮ ಮಗಗೆ ಇನ್ನೂ ನೆನಪಿನ ಶಕ್ತಿ ಬಂದಿಲ್ವಾ ಇಲ್ಲ ಸರ್ 6 ತಿಂಗಳದ್ದು ಏನೇನಿದೆಯಲ್ಲ ಎಲ್ಲ ಮರ್ತ್ಬಿಟ್ಟಿದ್ದಾನೆ ಅವನು ಪಾಪ ಅವ್ರ ಹೆಂಡತಿ ಅಲ್ವಾ ಪಾಪ ಸರ್ ಅವಳು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಫ್ಯಾಕ್ಟ್ರಿ ಮನೆ ಮಗು ನನ್ನ ಸೊಸೆ ತುಂಬಾ ಗ್ರೇಟ್ ಸರ್ ಕೂತ್ಕೊ ಬನ್ನಿ ಹಲೋ ಇನ್ಸ್ಪೆಕ್ಟರ್ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಏನಾದರೂ ಕ್ಲೂ ಸಿಕ್ತಾ ತುಂಬಾ ಗೊಂದಲದಲ್ಲಿದ್ದೀನಿ ಅದಕ್ಕೆ ನಿಮ್ಮ ಕಡೆ ಎಂಕ್ವೈರಿ ಮಾಡೋದಕ್ಕಂತ ಬಂದಿದೆ ಹೇಳಿ ಸರ್ ನನ್ನ ಕಡೆಯಿಂದ ಏನೇನು ಸಹಾಯ ಬೇಕು ರಾತ್ರಿ ನಿಮ್ಮದು ಫ್ಯಾಕ್ಟ್ರಿನಲ್ಲಿ CCTV ಕ್ಯಾಮ್ರಾಗಳೆಲ್ಲ ಡ್ಯಾಮೇಜ್ ಆಗಿದೆ ನಾನು ಬೇರೆ ಅಂದರೆ ಅಪೋಸಿಟ್ ನಿಮ್ಮ ಫ್ಯಾಕ್ಟ್ರಿ ಅಪೋಸಿಟ್ ಅಲ್ಲಿ CCTV ಕ್ಯಾಮ್ರಾ ನಾನು ಚೆಕ್ ಮಾಡಿದಾಗ ಒಳಗಡೆ 4 ಜನ ಬಂದಂಗಿತ್ತು ನಿಮ್ಮ ಫ್ಯಾಕ್ಟ್ರಿ ಒಳಗಡೆ
ಇಬ್ರು ಯಾರೋ ಗೊತ್ತಿರೋರು ಇರ್ಬೋದೇನೋ, ಅದಕ್ಕೆ ನೀವು ಐಡೆಂಟಿಫಿಕೇಶನ್ ಮಾಡ್ತೀರೇನೋ ಅಂತ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಸರಿ ಸರ್ ಬರ್ತೀನಿ ನಡಿ. ನಾನು ಬರಲ್ಲ ಸರ್ ನಿಮ್ಮ ಜೋಡಿ? ಬನ್ನಿ ಸರ್, ನೀವು ಬನ್ನಿ. ಆಮೇಲೆ ಆ ಹುಡುಗಂದು ಏನಾದರೂ ಪತ್ತೆ ಅದು ಏನಾಯ್ತು ಎದಕ್ಕೂ ಅಂತ ಏನಾದರೂ ಗೊತ್ತಾಯ್ತಾ ಸರ್? ಆ ಫುಟೇಜಲ್ಲಿ ವಿಡಿಯೋದಲ್ಲಿ ಏನಿದೆ ಅಂದರೆ, ಅವನು ಗಾಬರಿಯಿಂದ ಹೊರಗೆ ಬಂದಿರೋದೊಂದಿದೆ, ಅವನ ಜೊತೆ ಯಾರೋ ಇಬ್ರು ದಾಂಡಿಗರು ಹೊರಗೆ ಬರೋದಂತ ಇದೆ. ಅದಾದಮೇಲೆ ಅವ್ನು ಓಡೋಗಿದ್ದು, ಅವ್ರ ಕಾರಲ್ಲಿ ಹೋಗಿದ್ದು, ಅದು ಏನೇನೋ ಇದೆ. ನೀವು ಬನ್ನಿ, ನೀವು ಬಂದು ಒಂದು ಸ್ವಲ್ಪ ನೋಡಿ ಅದನ್ನ ನೀವು ಐಡೆಂಟಿಫೈ ಮಾಡಿ ಯಾರಂತ. ಏನು ಇನ್ಸ್ಪೆಕ್ಟರ್ ಇಷ್ಟು ದೂರ ಬಂದ್ಬಿಟ್ಟಿದ್ದಾರೆ ಅಕ್ಕ? ಅಂದಂಗೆ ಇವ್ರು ಯಾರು? ಇವರು ನಮ್ಮ ಅತ್ತಿಗೆ ತಮ್ಮ. ನಮ್ಮ ಮನೆಯವ್ರ ಜೋಡಿ ಇವರೇ ಅವಾಗ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂತಿದ್ದು. ಓ ಹೌದಾ. ಮತ್ತೆ ಅವತ್ತು ಇನ್ಸಿಡೆಂಟ್ ಆದ ದಿನ ನೀವೆಲ್ಲಿದ್ರಿ? ಅವತ್ತು ನಾನು ಫಾರಿನ್ಗೇನೋ ಹೋಗಿದ್ದೆ. ಹೌದಾ, ನಿಮ್ಮ ಗಾಡಿ ಸಂಖ್ಯೆ ಹೇಳಿ. ನಂದು ಅವತ್ತು ನಾನು ನನ್ನ ಅಳಿಯನೇ ತಗೊಂಡೋಗಿದ್ದು 5463K48. ಈ ಕಾರು ಇದರಲ್ಲಿ ಆಕ್ಸಿಡೆಂಟ್ ಆಗಿದೆಯಲ್ಲ? ಅದು ಮಿಸ್ಸಿಂಗ್ ಕಂಪ್ಲೇಂಟ್ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿ ಒಮ್ಮೆ. ಹೌದಾ, ಓಕೆ. ಅಕ್ಕ, ಯಾಕೆ ಸರ್ ಏನಾದರೂ ಡೌಟ್ ಬರ್ತಿದೆ ನಿಮಗೆ? ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಇಲ್ಲೇ ಇದ್ದಾನೆ. ನನ್ನ ಮದುವೆ ಆದ್ಮೇಲೆ ಸ್ವಲ್ಪ ದಿನ ಇದ್ದ, ಆಮೇಲೆ ತನ್ನ ಹಳ್ಳಿಗೆ ಹೋಗಿ ಇವಾಗ ವಾಪಸ್ ಬಂದಿದ್ದಾನೆ. ನಾನೇ ಕರೆಸ್ಕೊಂಡೆ, ಯಾಕಂದ್ರೆ ತುಂಬಾ ಕೆಲಸ ಆಗುತ್ತೋ, ಹಂಗಾಗಿ ನನ್ನ ಜೋಡಿ ಯಾರಾದ್ರೂ ಒಬ್ರು ಬೇಕು, ಮಗನೂ ಸ್ವಲ್ಪ ಬಿಸಿ ಅದ, ಹಂಗಾಗಿ ಬೇಕಂತ ಕರೆಸ್ಕೊಂಡೆ. ಹೌದಾ, ಓಕೆ. ಸರ್ ಬನ್ನಿ, ನಾನು ನಿಮ್ಮ ಜೋಡಿ ಮಾತಾಡಬೇಕು. ಸರಿ ಸರ್ ಬನ್ನಿ. ಹೋದ್ರಾ? ಎದಕ್ಕೆ ಬಂದಿದ್ರಂತೆ? ಅದೇಪ್ಪ, ಅದು ಫ್ಯಾಕ್ಟ್ರಿನಲ್ಲಿ ಮಿಸ್ಸಿಂಗ್ ಕೇಸು ಮತ್ತೆ ಕಳ್ಳ ಸಾಗಾಣಿಕೆ ಏನೇನೋ ಆಗ್ತಿದೆಯಲ್ಲ, ಮತ್ತೆ ವಿಜಯ್ಗೆ ತಲೆಗೆ ಯಾರು ಹೊಡೆದಿದ್ದು, ಅದು ಏನಾಯ್ತು ಅದೆಲ್ಲ ತಿಳ್ಕೊಳಕ್ಕೆ. ಓ ಹೌದಾ, ಓಕೆ ಓಕೆ ಓಕೆ. ಡ್ಯಾಮೇಜರು ಎಲ್ಲಿದೆಯಾ ನೋಡು. ಪೊಲೀಸ್ ಬರ್ತಿದ್ದಾನೆ ಇವಾಗ ಫ್ಯಾಕ್ಟ್ರಿಗೆ. ಅಂಜಬೇಡ, ಅಂಜಲಾರ್ದ ಮಾತಾಡು. ಏನಾದ್ರೂ ಸುಳಿ ಸಿಕ್ತೋ ನಾನು ನೀನು ಜೈಲ್ಗೆ. ಓಕೆ ಸರಿ ಸರ್. ನಿಮ್ಮ ಅಕ್ಕ ಕರೀತಿದ್ದಾಳೆ ನಾಷ್ಟಕ್ಕೆ ಬಾರ. ಮಾವ ಬಂದೆ ನಡಿ. ಯಾಕೋ ಎಲ್ಲ ಸೇರಿ ನನ್ನ ಬುಡಕ್ಕೆ ಬರೋ ಥರ ಇದೆ. ಏನಮ್ಕು ನಾನು ಫಾರಿನ್ ಟಿಕೆಟ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಬೆಟ್ರು ಅಂತ ಅನಿಸ್ತಿದೆ. ಈ ಪೊಲೀಸ್ ಯಾಕೋ ಫುಲ್ ರಾಂಗ್ ಇದ್ದಾನೆ, ನೋಡ್ಕೊಂಡು ಕಾಲಿಡ್ಬೇಕು ನಾನಿನ್ನು. ಉಪ್ಪಿಟ್ಟು ಆರೋಗುತ್ತೆ ಬಾರೋ. ಹಾ ಮಾವ ಬಂದೆ. ಸರ್ ನೀವು ತೋರಿಸಿರೋ ಫುಟೇಜ್ ಪ್ರಕಾರ ಎಲ್ಲ ನಡೆದಿದ್ದು ಇದೇ ಜಾಗ ಮತ್ತು ಹೊರಗಡೆ ಜಾಗ. ಮತ್ತು ಅಲ್ಲಿ ಏನಾದರೂ ಕ್ಲೂ ಸಿಗ್ಬೇಕಲ್ಲ? ಅದನ್ನೇ ನಾನು ಹೇಳ್ತಾ ಇರೋದು. ನನಗೆ ಇಲ್ಲಿ CCTV ಫುಟೇಜ್ ಅವತ್ತು ಯಾಕೆ ವರ್ಕ್ ಆಗಿಲ್ಲ, ಇವತ್ತು ಯಾಕೆ ವರ್ಕ್ ಆಗ್ತಿದೆ, ಸೇಮ್ ಫುಟೇಜ್ ಯಾಕಂತ ಕೇಳಬೇಕಾಗಿತ್ತು. ಮ್ಯಾನೇಜರ್, ಎಸ್ ಮೇಡಮ್, ಬರ್ತಾ ಇದ್ದೀನಿ. ಮ್ಯಾನೇಜರ್, ಅವತ್ತು ಇನ್ಸಿಡೆಂಟ್ ನಡೆದಿನ ನಮ್ಮ ಮನೆಯವರು ನೀವಿದ್ರಿ ತಾನೆ? ನೀವಿದ್ರಿ, ಮತ್ತೆ ಅವತ್ತು ಯಾಕೆ CCTV ಫುಟೇಜ್ ಯಾಕೆ ನಡೀತಿಲ್ಲ? ಇವತ್ತು ಯಾಕೆ ನಡೀತಿದೆ? ಏನಾಗಿತ್ತು ಅವತ್ತು? ಮೇಡಮ್ ಅದು ಅವತ್ತು ಏನಾಗಿತ್ತು ಅಂದರೆ, ಕರೆಂಟ್ ಪವರ್ ಇದ್ದಿದ್ದಿಲ್ಲೋ ಏನೋ, ಟೆಕ್ನಿಕಲ್ ಏನಾಗಿತ್ತೋ ಗೊತ್ತಿಲ್ಲ ನನಗೂ ಅಷ್ಟು. ಅಲ್ಲ ಮ್ಯಾನೇಜರ್, ಹೊರಗಿನ CCTV ಫುಟೇಜ್ ನೋಡಿದಾಗ ನಾವು ಒಳಗೆಲ್ಲ ಕರೆಂಟ್ ಇದೆ, ಅದು ಹೇಗೆ ಕ್ಯಾಮ್ರಾ ಇದು ವರ್ಕ್ ಆಗಲ್ಲ? ನಿಂದ್ರೆ ನಾವು ಮಾತಾಡ್ತೀವಿ. ನೀವು ಎನ್ಕ್ವೈರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದೀವಿ ಸರ್. ನಾನೇನು ತಪ್ಪು ಮಾಡಿದ್ದೀನಿ? ನಾನೇನು ಮಾಡಿಲ್ಲ ಸರ್, ನಾನು ಏನು ಮಾಡಿಲ್ಲ. ಇದುವರೆಗೆ ಎಲ್ಲನೂ ಕರೆಕ್ಟಾಗಿ ಹೇಳಿದ್ದೀನಿ. ಜಸ್ಟ್ ನಾರ್ಮಲ್ ಎನ್ಕ್ವೈರಿ ಅಷ್ಟೇ. ಅದು ಅಲ್ಲ, ವರ್ಕ್ ಜಾಸ್ತಿ ಇದೆ, ಕೆಲಸ ಇದೆ, ಅದು ಇದೆ, ಇದು ಇದೆ. ಮ್ಯಾನೇಜರ್ ನೀವು ಹೋಗಿ ಬನ್ನಿ, ನಾ ಎಲ್ಲ ನೋಡ್ಕೊಂತ. ಸರಿ ಮೇಡಮ್, ಸರಿ ಸರ್, ಹೋಗೋಣ ನಡಿ. ಆಶಾ, ಯಾಕಮ್ಮ ಮ್ಯಾನೇಜರ್ ಕರ್ಕೊಂಡು ಹೊಂಟಿದ್ರು? ಅದೇ ಮಾವ, ಅದು ಏನೋ ಎನ್ಕ್ವೈರಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಹೌದಾ? ಬುದ್ಧಿ, ನಿಮ್ ಜೊತೆ ಮಾತಾಡ್ಬೇಕಿತ್ತು ನಾನು. ಹೇಳ್ಪ ಏನಾಯ್ತು? ಬುದ್ಧಿ, ಅವತ್ತು ಆ ಹುಡುಗ ನನ್ನ ಹತ್ರ ರಾತ್ರಿ ಬಂದಿದ್ದ, ಬಟ್ ನಾನು ಕುಡಿದ್ ಮತ್ತಲ್ಲಿದ್ದೆ, ನನ್ಗೇನು ಅಷ್ಟು ಅರ್ಥ ಆಗ್ಲಿಲ್ಲ. ಏನ್ ಹೇಳ್ದ ಅವತ್ತು? ಅದು ನಿಮ್ಮ ಮಗಂಗೆ ಫೋನ್ ಮಾಡ್ಬೇಕಂತ ನನ್ನ ಫೋನ್ ನಂಬರಿಂದ ಫೋನ್ ಮಾಡಿದ ಅವನು, ಆದ್ರೆ ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಹೌದಾ? ಅವನು ನಿಮ್ಮ ಮನೆಗೆ ಎಷ್ಟೊತ್ತಿ ಬಂದಿದ್ದ? ಅವನು ನಮ್ಮ ಮನೆಗೆ ಬಂದಿದ್ದಿಲ್ಲ, ನಾನು ಇಲ್ಲಿ ಕುಡಿಯೋಕಂತ ಬಂದಿದ್ದೆ. ನಾನು ಇನ್ನೂ ಇಲ್ಲೇ ಇದ್ದೆ. ಇವರೆಲ್ಲರೂ ಏನಂದ್ರು, ಬೇಗ ಹೋಗಿ ಎಲ್ಲರೂ ಮುಗಿತೀನೋ, ಡೋರ್ ಲಾಕ್ ಹಾಕ್ತೀವಿ ಅಂತಂದ್ರು. ನಾನೇನು ಮಾಡಿದೆ, ಒಂದು ಪ್ಯಾಕ್ ತಂದಿದ್ನಲ್ವಾ, ಇಲ್ಲೇ ಕುಡ್ಕೊಂಡು ಸ್ಲೋ ಆಗಿ ಹೊಂಟಿದ್ದೆ. ಆಗ ಹುಡುಗ ಗಾಬರಿಯಿಂದ ಓಡಿ ಬಂದು ಫೋನ್ ಕೇಳಿದ. ನನ್ನ ಫೋನು ಸ್ವಲ್ಪ ಚಾರ್ಜ್ ಇರೋದ್ರಿಂದ ಹಚ್ಕೊಟ್ಟೆ. ಅವ್ನು ಏನು ಹೇಳ್ತಿದ್ದ ನನಗೇನು ನೆನಪಿಲ್ಲ. ನೀನು ಎಲ್ಲಿದ್ದೆ ಹೇಳು ಆ ಟೈಮಲ್ಲಿ? ಮೇಡಮ್, ಇದೇ ಮೇನ್ ರೋಡಲ್ಲಿ ಇದ್ದೆ. ಸರಿ, ನೀವು ಹೋಗು, ನಾ ಎಲ್ಲ ನೋಡ್ತೀನಿ. ಇದನ್ನೆಲ್ಲ ನೋಡಿದ್ರೆ ನಂಗೆ ಯಾಕೋ ಏನೋ ಮಿಸ್ಟೇಕ್ ಆಗ್ತಿದೆ. ನಿಮ್ಮ ಪರ್ಮಿಷನ್ ಕೊಟ್ಟರೆ ನಾನು ಇವತ್ತು ಅಕೌಂಟ್ ಎಲ್ಲ ನೋಡ್ಬೇಕಂತ ಮಾಡಿದ್ದೀನಿ. ಅಲ್ಲಮ್ಮ, ನಿನ್ ಕಂಪ್ನಿದು ನೀನು ನೋಡೋದಕ್ಕೆ ನಾನು ಯಾಕೆ ಪರ್ಮಿಷನ್ ಕೊಡಬೇಕು? ಏನು ನೋಡಬೇಕು ನೋಡಿ ನೀನು, ಆಯ್ತಾ? ಸರಿ ಮಾವ, ಇಲ್ಲಿ ಏನೋ ಸಮಸ್ಯೆ ಇದೆ, ನಮ್ಮ ಮನೆಯವರಿಗೆ ಏನೂ ಗೊತ್ತಾಗ್ತಿಲ್ಲ, ನೋಡೋಣ. ಆಶಾ ಅವ್ರೆ, ನೀವೇನಿಲ್ಲಿ? ಅದು ಅದು ಸರ್ಗೆ ಬಾಕ್ಸ್ ಕೊಡೋದು ಬಂದೆ. ಹೌದಾ? ನನ್ಗೆ ಹೇಳಿದ್ರೆ ನಾನೇ ತಗೊಂಡ್ ಬರ್ತಿದ್ನಲ್ಲ. ಅಲ್ಲಿ ಅಪ್ಪ ಈಗ ತಾನೇ ಬಂದಿದ್ದಾರೆ. ನಾನೇ ಬಾ ಅಂತ ಹೇಳಿದೆ ಬಿಡು. ನಿಂದೇನು ಇವಾಗ ಏನು ಇತ್ತಾಗ ಬಂದಿದ್ಯಾ? ಹೋಯ್ತಾ, ಮುಗಿತಾ ನಿಂದು? ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತಪ್ಪ. ಓ, ಕಂಗ್ರ್ಯಾಚುಲೇಷನ್. ಮತ್ತೆ ಇನ್ನ ಫ್ಯಾಕ್ಟ್ರಿ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊಂತೀಯ? ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಟೈಮ್ ಬೇಡ, ಏನಿಲ್ಲ, ನೋಡ್ಕೋ ಇವತ್ತಿಂದ. ಸರಿಯಪ್ಪ. ಅಯ್ಯೋ ಮಾವ, ನೀವು ಇಷ್ಟು ಬೇಗ ಅವ್ರಿಗೆ ಕೊಡಬಾರ್ದಾಗಿತ್ತು, ಮೊದಲೇ ಏನು ನೆನಪಿಲ್ಲ. ಅಯ್ಯೋ, ಮರ್ತ್ಬಿಟ್ಟೆ ನೋಡಮ್ಮ. ಸರಿ, ನಾನು ಏನಾದ್ರು ಮಾಡ್ತೀನಿ ತಗೋ, ಮ್ಯಾನೇಜ್ ಮಾಡಿ. ಅಲ್ಲ, ತಮ್ಮ ಹೆಂಡತಿನ ತಾವು ಗುರುತಿಸ್ತಲ್ಲ ನಮ್ಮ ಸರ್, ಏನಾಗಿದೆ ಇವ್ರಿಗೆ? ಏನಾದ್ರು ಗುಸು ಪಿಸಿ ಕೆಲಸ ಮಾಡಿ ಎಲ್ರು. ಸರಿ ಮೇಡಮ್, ಇವತ್ತು ಆಯಿಲ್ ಲೋಡ್ ಬರ್ತಿದೆ, ಎಲ್ಲಿ ಇಳಿಸ್ಬೇಕಂತ ಹೇಳ್ತೀರಾ? ಹೌದಾ? ಬ್ಯಾಕ್ ಸೈಡ್ ಇದು ಫ್ಯಾಕ್ಟ್ರಿನ ಎಲ್ಲ ಇದನ್ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ, ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ, ನೈಟ್ಗೆ ಲೋಡಿಂಗ್ ಮಾಡಿ ಅಲ್ಲೇ ಅನ್ಲೋಡ್ ಮಾಡಿ. ಸರಿ ಮೇಡಮ್. ಇಲ್ಲಿ ಏನೋ ಸಮಸ್ಯೆ ಇದೆ, ಏನಿದೆ ಅಂತ ಗೊತ್ತಾಗ್ತಿಲ್ಲ, ನೋಡೋಣ, ಮನೆಗೆ ಹೋಗೋಣ ಇವಾಗ. ಆಶಾ, ಹೇಳಿ ಅಂಕಲ್. ಇದು ಫ್ಯಾಕ್ಟ್ರಿನ ಮ್ಯಾನೇಜರೇ ಕಾಣ್ತಿಲ್ಲ. ಏನಾದ್ರು ಕೆಲಸ ಆಯ್ತಾ?
ಇಲ್ಲ ಇಲ್ಲಿ ಪೊಲೀಸರು ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗಿ. ಏನು ಏನ್ ಏನಂತಿದ್ಯಾ ಎನ್ಕವಿನ ಏಕೆ ಏಕೆ ಏನದು? ಅದು ಏನೋ ಸ್ಮಾಲ್ ಎನ್ಕ್ವೈರಿ ಅಂತ ಹೇಳಿದ್ರು, ನನಗೂ ಗೊತ್ತಿಲ್ಲ, ಇವಾಗ ತಾನೇ ಹೋದ್ರು ನೋಡಿ. ಹೌದಾ ಹೌದಾ ಮತ್ತೆ ಇವಾಗ ಗಾಡಿ ಅನ್ಲೋಡ್ ಮಾಡೋದಿತ್ತು ಅದಕ್ಕೆ. ಹಾ ಇವ್ನ್ ಕೇಳಿದೆ ನೋಡು, ಚೋಟುಗೆ. ಸರಿ ಸರ್ ಮೇಡಮ್ ಬ್ಯಾಕ್ ಸೈಡ್ ಇದೆ ಅಲ್ಲ ಅಲ್ಲಿ ಅನ್ಲೋಡ್ ಮಾಡಕ್ ಹೇಳಿ ಸರ್. ಬೇಡ ಕಣ ಅಲ್ಲೇನು ಬೇಡ, ನಾ ಹೇಳ್ತೀನಿ ತಗೋ. ಅಲ್ಲೇನು ವೇಸ್ಟ್ ಇದೆಯಲ್ಲ ಎಲ್ಲ ವೇಸ್ಟ್ ತೆಗೆದು ಮಾಡೋದಕ್ಕೆ. ಬೇಡ ಬೇಡ ಬೇಡ, ನಾ ಎಲ್ಲ ಬೇರೆ ತೆಗೆದು ಹೇಳ್ತೀನಿ ನಿಂದ್ರು. ಇದು ಮೇಡಮ್ ಆರ್ಡರ್ ಆಗಿದೆ, ನಾ ಅಲ್ಲೇ ಮಾಡಿಸ್ತೀನಿ. ನೀವ್ ಯಾರೋ ತಿಕ್ಲಾ ಹೇಳಿದ ಮತ್ತೆ ಕೇಳೋದಿಲ್ಲ. ಅಲ್ಲಿ ನೋಡಿದ್ರಿ ನಾನು ಕಾಲ್ ಮಾಡಿಲ್ಲ, ಅಲ್ಲೇ ಸೇವ್ ಮಾಡಿಟ್ಟಿದ್ದೀನಿ. ಯಾಕೋ ಕೊನೆಗೆಲ್ಲ ಬರ್ತಿದೆ ಅಂತ ಅನ್ನಿಸ್ತಿದೆ ಅಲ್ಲಪ್ಪ. ಈ ಮ್ಯಾನೇಜರ್ ನೋಡಿದ್ರೆ ಬಿಕ್ಕೋಗಿದ್ದಾನೆ. ಏನ್ ಮಾಡೋದು ಇವಾಗ? ಯಾರನ್ನಾದ್ರೂ ಬುಟ್ಟಿ ಹಾಕೊಂಡು ಇದನ್ನೆಲ್ಲ ಅನ್ಲೋಡ್ ಮಾಡ್ಬೇಕಲ್ಪ. ಸರ್ ಕರೆದ್ರಾ? ಇಲ್ಲ ಹೋಗೋ. ಡ್ಯಾಮೇಜ್ ಎಲ್ಲೋಗಿದ್ದು ಇಷ್ಟೊತ್ತು? ಅಯ್ಯೋ ಪೊಲೀಸರು ಕರ್ಕೊಂಡೋಗಿದ್ರು ಅದೇನೋ ಎನ್ಕ್ವೈರಿ ಅಂತ. ಏನಿಲ್ಲ, ಓದೆ ಫುಟೇಜ್ ನೋಡಿದೆ, ಐಡೆಂಟಿಫೈ ಮಾಡಿದೆ. ಬಿಡು, ಇವತ್ತೇನೋ ರಾತ್ರಿ ಇದು ಬರುತ್ತಂತೆ ಲೋಡ್ ಮಾಡೋದು. ಅದು ಮೇಡಮ್ ಏನು ಹೇಳ್ಬಿಟ್ಟಿದ್ದಾರೆ, ಬ್ಯಾಡ್ ಸೈಡ್ ಎಲ್ಲ ಅನ್ಲೋಡ್ ಮಾಡೋದಕ್ಕೆ ಹೇಳಿದಾರಂತೆ. ಅದನ್ನ ಹೆಂಗಾರು ಮಾಡಿ ತಪ್ಸೋ. ಹೌದಾ, ಯಾರಿಗೆ ಹೇಳಿದ್ದಾರೆ? ಚೋಟು ಹೇಳಿದಾರಂತೆ. ಸರ್ ಅವ್ನು ನಮ್ಮ ಮಾತು ಕೇಳೋದಿಲ್ಲ ಸರ್. ಹೋಗಿ ಹೋಗಿ ಅವ್ನು ಹೇಳಿದಾರಲ್ಲ. ಆ ಚೋಟು ಯಾರು ಹೇಳ್ತಾರ ಅದೇ, ಅದ್ರ ನನ್ನ ಮಾತಂದ್ರೂ ವಿರುದ್ಧ. ಬೇಕಾದ್ರೆ ನೋಡ್ತೀರಾ? ಚೋಟು ಏನ್ ಸರ್? ಸರ್ ನಾವು ನಿಮ್ಮ ಮಾತು ಕೇಳೋದಿಲ್ಲ, ನಾನು ಹೊರಗಡೆನೆ ಹಾಕೋದು. ಅಯ್ಯೋ ಒಳ್ಳೆ ಕೆಲಸ ಆಯ್ತು. ಇವತ್ತು ಅದನ್ನ ರಾತ್ರಿ ಹೆಂಗಾದ್ರೂ ಮಾಡಿ ಅದನ್ನ ಇವಾಗ ಸಾಗಿಸ್ಬೇಕು ನೋಡು. ಲೋಡಿಂಗ್ ಬರೋದು 3 ಗಂಟೆಗೆ. ನೀವು ತಂದ್ರೆ ನಾನು ಅದನ್ನೆಲ್ಲ ಮಾಡ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ. ಹುಷಾರಾಗಿ ಮಾಡು. ಲಾಸ್ಟ್ ಟೈಮ್ ಸಿಗಾಕೊಂಡ್ರೆ ಮುಗೀತು ನನ್ನ ಕತೆ ನಿನ್ ಕತೆ. ಜೈಲಲ್ಲಿ ಕಂಬಿ ಅನಿಸ್ಬೇಕಾಗತ್ತೆ. ಈಗ ಆಲ್ರೆಡಿ ಒಂದು ಕೊಲೆ ಕೇಸ್ ಬೇರೆ ಇದೆ. ಹೌದು ಸರ್. ಏನ್ ಮಾವ ಏನೋ ಮಾತಾಡ್ತಿದ್ಯಾ ಕೊಲೆ ಕಿಲೆ ಅಂತ? ಅಳಿ ಅಂದ್ರೆ ಅದಾ, ಇವನು ಏನೋ ಇದನ್ನ ರ್ಯಾಟ್ ಕೊಂದಂತೆ, ಅದಕ್ಕೆ ಕೊಲೆ ಕೇಸು ಅಂತಿದ್ದೆ. ಅಷ್ಟಕ್ಕ? ಓಕೆ ಓಕೆ, ನಾ ಮನೆ ಕಡೆ ಹೋಗ್ತೀನಿ, ನೀವು ಬರ್ತೀರಾ? ಏನಪ್ಪ ಬರ್ತೀನಿ ನಡಿ. ಡ್ಯಾಮೇಜರು ಹುಷಾರಾಗಿ ಮಾಡು. ಒಳ್ಳೆ ಈ ಕೇಸಲ್ಲಿ ಸಿಗಾಕೊಂಡೆ ನಾನು. ಏನೋ ಬರುತ್ತೆ ಒಂದಿಟ್ಟು ಗಿಮಿಕ್ಕು ಅಂತ, ಯಾಕೋ ಗಿಮಿಕ್ಕು ಬರ್ತಿಲ್ಲ ಗಮಿಕ್ಕು ಬರ್ತಿಲ್ಲ, ಎಲ್ಲ ಸೇರಿ ನಾನು ಜೈಲಲ್ಲಿ ಕಂಬಿ ಅನಿಸ್ಬೇಕಾಗುತ್ತೇನೋ ಅಂತ. ಗೀತವಾ ಗೀತವಾ ಎಲ್ಲಿದಿ? ಒಂದಿಟ್ಟು ಚಾ ಕೊಡ ಯವ್ವ, ಚಾ ಕೊಡ. ಎಷ್ಟೊತ್ತಾತ್ ನಾನು ಎದ್ದು ನಡ ಒಂದು ಹಿಡ್ಕೊಂಡ್ಬಿಟ್ಟೈತಿ. ಹಾ ಬರ್ರಿ, ನಿಮ್ಮ ಕೈಯ ನಾಡ ಆಗ್ಬಿಟ್ಟಿನಿ ನೋಡು. ಅಲ್ಲ ಕುಂತ್ರು ಸಸಿ ನಿಂತ್ರು ಸಸಿ. ಇಬ್ರು ಮಕ್ಳದಾರ, 6 ತಿಂಗಳಲ್ಲಿ 6 ತಿಂಗಳಲ್ಲಿ ಇರ್ತೀರಿ. ಇದ್ರ ಎಲ್ಲ ಇಲ್ಲಿದ ಬಳ್ಕೊಂಡು ಹೋಗಿ ಅವ್ರಿಗೆ ಕೊಡ್ತೀರಿ. ಅಲ್ಲ ನನ್ನ ಗಂಡ ಕಷ್ಟಪಟ್ಟು ಹೊಲ್ದಾಗ ದುಡಿತಾನ ನೋಡು. ನಾವು ಎಂಥ ಮನ್ಯಾಗದೀವಿ, ಹಂಚಿನ ಮನ್ಯಾಗ ಕೊಟ್ಟಿರಿ ನನ್ನ. ಆಮೇಲೆ ಇಲ್ಲಿದ್ದು ದುಡಿದಿದ್ದೆಲ್ಲ ನಿನ್ನ ತವ್ರ ಮನೆಗೆ ಇಲ್ಲ, ನಿನ್ನ ಮಗಳ ಮನೆಗೆ ಇಲ್ಲ, ನಿಮ್ಮ ಹಿರಿ ಮಗಳ ಮನೆಗೆ ಕಳಿಸ್ತೀರಿ. ನಾವೇನು ತಿನ್ನೋದು? 6 ತಿಂಗಳು ಇಲ್ಲಿ ಬಂದ್ರೆ ಅಲ್ಲಿ ಒಗ್ಯಾನೆಲ್ಲ ಇಲ್ಲೇ ತೊಗೊಂಡು ಬರ್ತಿ. ಒಗದಾಕಿ ನಿಟ್ಟಿಯನ ಕುಂತ್ರು ಚಾ ನಿಂತ್ರು ಚಾ, ಚಾದಾಗ ಮುನ್ಗಿಸ್ತೀನಿ ನೋಡಿ ನಿನ್ನ. ಅಯ್ಯ ಹಿಂಗೆ ಕೊಟ ಅನ್ನಕತ್ತಿ. ಏನು ಕೇಳಿಕೆ ಇನ್ನ ನಿನಗೆ? ಚಾ ಕೊಡಕ್ಕಾಗಲ್ಲ ನಿನಗೆ? ಕೊಡ್ತೀನಿ ಸುರಿತೀನಿ ಬಾ ನಿನಗೆ. ಒಂದೀಟರ ಬುದ್ಧಿ ಹೇಳೋದೈತಿ ನಿನ್ನ ಮಗಗ. ಅವ ನೋಡಿದ್ರೆ 24 ತಾಸು ಕುಡಿತಾನ. ನೀ ನೋಡಿದ್ರೆ ಬರೀ ಮಗಳಂತಿ. ನಾನು ದುಡ್ಡು ಸಾಕಾಗೈತೆ ನನಗೂ. ಏನು ಕಡಿಮೆ ಮಾಡ್ಯಾನ ನನ್ನ ಮಗ ನಿನಗೆ? ಏನು ಕಡಿಮೆ ಮಾಡಿಲ್ಲ ಯವ್ವ, ಎಲ್ಲ ಹೆಚ್ಚಿಗೆ ಮಾಡ್ಯಾನ. ಅದು ತುಂಬ್ಕೊಂಡು ನನಗೂ ಸಾಕಾಗೈತಿ. ಅದಕ್ಕೆ ಚಲ್ಲಾಗತ್ತೀನಿ ನಾನು ಅದನ್ನ ಹೊರಗೆ ಕುಂತು ಉಂತೀನಿ ನೋಡು. ಅದಕ್ಕೆ ಹೌದೌದು ಕುಂತು ಉಂತೀನಿ ನೋಡು. ಅಲ್ಲ ಅವ್ರದ್ದು ಹೊಲ ಐತಿ, ಮತ್ತೆ ಅವ್ರಿಗೆ ಪಾಲ್ ಕೊಡ್ತೀನಿ ಅದ್ರಾಗ ದುಡಿದ್ದು. ಅವ ಕೆಲಸ ಮಾಡ್ತಾನ ಪ್ಯಾಟ್ಯಾಗ. ಪಾಪ ಅವಂಗ ಹೊಲ್ದಂದು ಹೋದ್ರ ಚಲೋ ಅಲ್ಲನ, ಅಲ್ಲೆಲ್ಲ ಪೌಡ್ರ್ ಹಾಕಿ ಅದು ಹಾಕಿ ಕೊಟ್ಟಿರ್ತಾರ. ಯಾಕ ನಾವು ಹೊಲ್ದಾಗ ದುಡ್ಡು ಸಾಕಂಗಿಲ್ಲನ, ಅವ್ರ ಸಾಲಿನ ಅರ್ಧ ಕೊಡ ಅಂತ ಹೇಳ್ಬೇಕಿಲ್ಲ. ಚಾಕ್ಲೇಟ್ ಚಾಕ್ಲೇಟ್ ಇಲ್ಲ, ಹೊರಗೋಗು. ಅವ್ವ 5 ರೂಪಾಯಿ ಚಾಕ್ಲೇಟ್ ಕಳಿಸ. 5 ರೂಪಾಯಿ ಇಲ್ಲ 10 ರೂಪಾಯಿ ಇಲ್ಲ, ಸುಮ್ಮ ಆಟ ಆಡಕ್ ಹೋಗು. ಅಜ್ಜಿ ನೀರ 5 ರೂಪಾಯಿ ಕೊಡು. ಇಲ್ಕಂಡ್ ಮಗ ನನ್ನ ಕಡೆ. ಇಲ್ಲಂದ್ರೆ ಹೇಳಕ್ಕಾಗತ್ತಿಲ್ಲ, ಹೋಗೋಗ ಹೊರಗೋಗ. ನೋಡ ನನ್ನ ಮಗಗ 5 ರೂಪಾಯಿ ಕೊಡಕ್ಕಾಗ್ಲಿಲ್ಲ ನಿಮ್ ಕೈಯಾಗ. ತಂಗಿ ನನ್ನ ಕಡೆ ಎಲ್ಲದವ? ತಿಂಗಳ ಎಣಿಸ್ಕೊಂತಿರಲ್ಲ, ನಿಮ್ದೇನೋ ರೊಕ್ಕ ಬರ್ತೈತಲ್ಲ ಅದು. ಅವ್ನು ಕೂಡಿಟ್ಟು ಮಗ ಕೊಡೋದು ಅದಲ್ಲ. ಅಯ್ಯ ಆಕಿಗ್ಯಾರ ಎಲ್ಲಿ ಕೊಡ್ತೀನಿ ನಾನು? ಎಲ್ಲ ಗೊತ್ತೈತಿ, ಸುಮ್ನಿರ್ರಿ. ಒಂದ್ ಚಾ ಕೊಡಂದ್ರೆ ಮೈಯೆಲ್ಲ ಮಾತಾಡ್ತಿಯಲ್ಲ ನೀನು. ಕೈಯೆಲ್ಲ ಮಾತಾಡ್ಬೇಕು ನಿಮ್ಗ. ಚಂದಂಗೆ ಮಗಗ ಬುದ್ಧಿ ಹೇಳಕ್ಕಲ್ಲಿರ ಒಂದಿಟ್ಟು. ಏನು ಬಾಯೆಲ್ಲ ಮಾತಾಡ್ತೀನಿ ನನಗ. ಅಲ್ಲ ನಾ ಏನ್ ಅಂದಿನಂತ ಅಳಕತ್ತಿ ಈಗ? ನೋಡ್ ಮಗ, ನೀನ್ ಎಂತಿ ಚಾ ಕೊಡು ಅಂದ್ರೆ ಇಷ್ಟೆಲ್ಲ ಮಾತಾಡ್ತಾಳ ನನಗ. ರೀ ನೀವ್ಯಾವ ಬಂದ್ರಿ? ನಮ್ಮ ಅವ್ವ ಬಯಕತ್ತಿದ್ದಲ್ಲ ಆಗ ಬಂದಿನಿ. ಎದಕ್ ಬಯಕತ್ತಿ? ಕೊಡ್ಲೇನ ಒಂದ್? ನಿಮ್ಮ ಅವ್ವನ ಮಾತು ಕೇಳಿ ನನಗ ಹೊಡಿತೀರಲ್ಲ ನೀವು. ನನ್ನ ತವ್ರ ಮನೆಗೆ ಹೋಗ್ತೀನಿ. ಹೋಗ. ಅಯ್ಯ ಆಕಿ ತವ್ರ ಮನೆಗೆ ಹೋದ್ರೆ ಎಲ್ಲ ನನ್ನ ಮಾಡೋದಾಗುತ್ತೆ. ಮಗ ಹೋಗ್ಬೇಡ ಅಂತ ಹೇಳು ಆಕಿನ. ಬಿಡುವ ಆಕೆಲ್ಲ ಹೋಗ್ಕಳ. ಅವ್ರ ತವ್ರ ಮನೆಗೆ ಏನು ಸುದ್ದದಾರ ಅಂತ ಹೊಕ್ಕಳಕಿ.